ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ದೇವರ ಸಂದೇಶವಾಗಿ ನೋಡೋಣ. ನೋಡಿ, ಜ್ಞಾನೋಕ್ತಿಗಳು ಪುಸ್ತಕದಿಂದ 1-7 ವಾಕ್ಯಗಳನ್ನು ಈ ದಿನ ನಾವು ಧ್ಯಾನ ಮಾಡೋಣ. ನೋಡಿ, ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡಿ ಮುಖ್ಯವಾಗಿ ನೋಡುವಂಥ ಸಂದರ್ಭದಲ್ಲಿ ಜ್ಞಾನದ ಕುರಿತಾಗಿ ಅನೇಕ ವಾಕ್ಯಗಳು ಬರೆಯಲ್ಪಟ್ಟಿವೆ. ಜ್ಞಾನವು ಎಷ್ಟು ಮುಖ್ಯವಾಗಿದೆ, ಈ ತಿಳುವಳಿಕೆಯು ಎಷ್ಟು ಜನರಿಗೆ ಬೇಕಾಗಿದೆ, ತಿಳುವಳಿಕೆ ಇಲ್ಲದೆ ಅನೇಕ ವ್ಯಕ್ತಿಗಳು ಹೇಗೆ ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ, ಇಲ್ಲಾಂದರೆ ಅವರ ಲೈಫನ್ನು ಲಾಸ್ ಮಾಡ್ಕೊತಾ ಇದ್ದಾರೆ, ಅವರ ಕುಟುಂಬದಲ್ಲಿ ಅನೇಕ ವಿಧವಾದ ಶೋಧನೆಗೆ ಒಳಗಾಗ್ತಾ ಇದ್ದಾರೆ. ಇದರಿಂದೆಲ್ಲ ಬಿಡುಗಡೆ ಹೊಂದಿಕೊಳ್ಳಬೇಕಾದರೆ ಜ್ಞಾನವು ಎಷ್ಟು ಪ್ರಯೋಜನವಾಗಿದೆ, ಈ ಜ್ಞಾನದಿಂದ ಎಷ್ಟು ಜನ ಅವರ ಜೀವನವನ್ನು ಸರಿಯಾಗಿ ಕಟ್ಟಿಕೊಳ್ಳಬಹುದು ಎಂಬುದಾಗಿ ಅನೇಕ ವಾಕ್ಯಗಳು ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಮುಖ್ಯವಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 31 ಅಧ್ಯಾಯಗಳಿವೆ. ನಾವು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಓದಿದಾಗ 1 ತಿಂಗಳಲ್ಲೇ ಈ ಪುಸ್ತಕವನ್ನು ಫುಲ್ಲಾಗಿ ಓದಿ ಮುಗಿಸಬಹುದು. ಈ ಜ್ಞಾನೋಕ್ತಿಗಳ ಪುಸ್ತಕದಿಂದ 1ನೇ ಅಧ್ಯಾಯ 1-7 ವಾಕ್ಯಗಳನ್ನು ನಾವು ನೋಡೋಣ. ಇಸ್ರಾಯೇಲ್ಯರ ಅರಸನಾಗಿದ್ದ ದಾವೀದನ ಮಗನಾದ ಸೊಲೊಮೋನನ ಜ್ಞಾನೋಕ್ತಿಗಳು. ಇವುಗಳಿಂದ ಜನರು ಜ್ಞಾನವನ್ನು, ಶಿಕ್ಷೆಯನ್ನು ಪಡೆದು ಬುದ್ಧಿವಾದವನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ, ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ನೋಡಿ, ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕವನ್ನು ನಾವು ಓದುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನೋಡಿ ಜ್ಞಾನವನ್ನು ಪಡೆದುಕೊಳ್ತಾರೆ. ನೋಡಿ, ನೀತಿ ನ್ಯಾಯ ಧರ್ಮಗಳ ವಿಷಯದಲ್ಲಿ ಪ್ರವೀಣರಾಗ್ತಾರೆ. ಇನ್ನೂ ಹೆಚ್ಚಾಗಿ ಹೇಗೆ ನ್ಯಾಯವಂತರಾಗಿರುವುದು, ನೀತಿವಂತರಾಗಿರುವುದು, ಬುದ್ಧಿವಂತರಾಗಿರುವುದು ಎಂಬುದನ್ನು ಗ್ರಹಿಸಿಕೊಳ್ತಾರೆ. 4ನೇ ವಾಕ್ಯದಲ್ಲಿ, ಇವು ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ನೋಡಿ, ಇದು ಮೂಢರಿಗೆ ಜ್ಞಾನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುತ್ತದೆ. ನೋಡಿ, 5ನೇ ವಾಕ್ಯದಲ್ಲಿ, ಜ್ಞಾನಿ ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು, ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆಯುಳ್ಳವನಾಗುವನು. ನೋಡಿ, ಜ್ಞಾನಿಯು ಹೆಚ್ಚಾಗಿ ಜ್ಞಾನವಂತನಾಗ್ತಾನೆ, ವಿವೇಕ ಮಾರ್ಗವನ್ನು ಗ್ರಹಿಸಿಕೊಳ್ತಾನೆ, ಅನೇಕ ಉಚಿತಾಲೋಚನೆಗಳನ್ನು ಹೊಂದಿಕೊಳ್ತಾನೆ. ಮತ್ತು 6ನೇ ವಾಕ್ಯದಲ್ಲಿ ನೋಡುವಾಗ, ಇವು ಗಾದೆ, ಸಾಮ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿದೆ. ನೋಡಿ, ಒಗಟುಗಳನ್ನು ಬಿಡಿಸಲು ಸಹ ಈ ಒಂದು ಪ್ರಾವರ್ಬ್ಸ್ ನಿಮಗೆ ಸಹಾಯ ಮಾಡುತ್ತೆ. ನೋಡಿ, 7ನೇ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ, ಯೆಹೋವನ ಭಯವೇ ತಿಳುವಳಿಕೆಯ ಮೂಲವಾಗಿದೆ. ನೋಡಿ, ಮೂರ್ಖರಾದರೂ ಜ್ಞಾನವನ್ನು, ಶಿಕ್ಷೆಯನ್ನು ಅಸಡ್ಡೆ ಮಾಡ್ತಾರೆ. ದೇವರ ಒಂದು ಭಯವೇ ಈ ಜ್ಞಾನಕ್ಕೆ ಮೂಲವಾಗಿದೆ. ಮೂಢರು ಇದನ್ನು ಏನು ಮಾಡ್ತಾರೆ ಅಂದರೆ ತಾತ್ಸಾರ ಮಾಡ್ತಾರೆ, ಇವುಗಳನ್ನು ಕೇಳುವುದೇ ಇಲ್ಲ. ಯಾರಾದರೂ ಹೇಳುವಾಗ ಅವರು ಅಸಡ್ಡೆ ಮಾಡ್ತಾರೆ, ಕೇಳಿಸಿಕೊಳ್ಳದೆ ಅದಕ್ಕೆ ವಿರೋಧವಾಗಿ ಮಾತಾಡುವುದು, ಇಲ್ಲಾಂದರೆ ಅಲ್ಲಿಂದ ಜಾಗ ಖಾಲಿ ಮಾಡುವುದು, ಇಲ್ಲಾಂದರೆ ಅವರು ಮಾತಾಡಿರುವಂಥ ಜ್ಞಾನಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಮಾತುಗಳನ್ನು ಆಡ್ತಾರೆ, ಅವರನ್ನು ಗೇಲಿ ಪರಿಹಾಸ್ಯ ಈ ರೀತಿಯಾದ ಕಾರ್ಯಗಳನ್ನು ಮಾಡ್ತಾರೆ. ನೋಡಿ, ದೇವರ ವಾಕ್ಯವು ಈ ದಿನ ಹೇಳ್ತಾ ಇದೆ, ಯೆಹೋವನ ಭಯವೇ ತಿಳುವಳಿಕೆಯ ಮೂಲವಾಗಿದೆ. ನೋಡಿ, ನಾವು ದೇವರಲ್ಲಿ ಭಯಪಡುವಂಥ ಸಂದರ್ಭದಲ್ಲಿ ಯಾವುದೇ ವಿಧವಾದ ಕೆಟ್ಟ ಕಾರ್ಯದಲ್ಲಿ ಹೋಗದೆ ನಾವು ಜ್ಞಾನವನ್ನು ಹೊಂದಿಕೊಳ್ಳಬಹುದು. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಜ್ಞಾನೋಕ್ತಿಗಳ ಪುಸ್ತಕದಿಂದ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನೂ ಹೆಚ್ಚಾಗಿ ಜ್ಞಾನೋಕ್ತಿಗಳ ಪುಸ್ತಕಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡು. ನಮ್ಮ ಜೊತೆಯಾಗಿ ನೀನಿರು. ಎಲ್ಲ ಕಾರ್ಯಗಳನ್ನು ನಿನ್ನ ಪಾದದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.